ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ದಂತನಾಡಿ ಇದ್ರ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ದಂತನಾಡಿ ಅಂತ ಅಂದ್ರೆ ಏನು ಅಂತಂದ್ರೆ, ನಿಮಗೆ ಈ ಒಂದು ಯಾವಾಗ ಅನ್ಟ್ರೀಟೆಡ್ ಆಬ್ಸೆಸ್ ಅಂತಂದ್ರೆ ಹಲ್ಗುರ ಯಾವುದನ್ನ ನಾವು ಕ್ಯೂರ್ ಮಾಡಿರೋದಿಲ್ಲ, ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿರೋದಿಲ್ಲ, ಅಥವಾ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ, ಆ ಒಂದು ಕುರ ಏನಾಗುತ್ತೆ ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಮ್ಯಾಕ್ಸಿಲರಿ ಸೈನಸ್ ಅಂತಂದ್ರೆ ನಮ್ಮ ತಲೆಯಲ್ಲಿ ಫ್ರಾಂಟಲ್ ಈಥಮಾಯ್ಡ್ ಮ್ಯಾಕ್ಸಿಲರಿ ಸೈನಸ್ ಅಂತ ತುಂಬಾ ಸೈನಸ್ಗಳಿರುತ್ತೆ. ಅದು ನಮ್ಮಲ್ಲಿ ಇರುವಂತಹ ಚಾನೆಲ್ಗಳು. ಆ ಒಂದು ಚಾನೆಲ್ಗೆ ಹೋಗಿ ಯಾವಾಗ ಟಚ್ ಆಗತ್ತೆ ಆವಾಗ ನಾವು ಅದನ್ನ ದಂತನಾಡಿ ಅಂತ ಹೇಳ್ತೀವಿ. ಸೊ ಈ ಒಂದು ದಂತನಾಡಿ ಯಾಕೆಲ್ಲ ಬರುತ್ತೆ, ನಮಗೆ ಏನಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಅವಾಗ್ಲೇ ನಾ ಹೇಳ್ದಂಗೆ ಯಾವಾಗ ನಾವು ಮೇಲ್ಗಡೆಯ ಹಲ್ಗುರವನ್ನ ಯಾವಾಗ ಟ್ರೀಟ್ ಮಾಡೋದಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ, ಪಸ್ ಆದ್ರೂ ಕೂಡ ಹಾಗೆ ಏನೋ ಒಂದು ಹಾಟ್ ಫರ್ಮೆಂಟೇಷನ್ ಇಟ್ಕೊಂಡು ಆಗ ನೋವು ಕಡಿಮೆ ಆಗೋದಕ್ಕಷ್ಟೇ ನಾವು ಏನಾದರೂ ಚಿಕಿತ್ಸೆಗಳನ್ನ ತಗೊಂಡಿರ್ತೀವಿ, ಅದನ್ನ ಸರಿಯಾಗಿ ಟ್ರೀಟ್ ಮಾಡಿರೋದಿಲ್ಲ, ಆಗ ಇದು ಉಂಟಾಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಎಸ್ಪೆಷಲಿ ಮೇಲ್ಗಡೆಯ ಒಂದು ಹಲ್ಲನ್ನ ನಾವು ಯಾವಾಗ ಟ್ರೀಟ್ ಮಾಡಿರೋದಿಲ್ಲ ಆಗ ಇದು ಹೆಚ್ಚಾಗಿ ಕಾಣುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಕೆಲವು ಸತಿ ಹೊಡೆತ ಬಿದ್ದಾಗ ಅಂತಂದ್ರೆ ಇಂಜುರಿಯಿಂದ ಕೂಡ ಇದು ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾವಾಗ ನಿಮಗೆ ಇಂಜುರಿ ಆಗಿ ಇಲ್ಲಿ ಒಳಗಡೆನೆ ಮೂಕೇಟ್ ಬಿದ್ದಿರುತ್ತೆ, ಅಲ್ಲಿ ಪಸ್ ಫಾರ್ಮೇಷನ್ ಆಗಿರುತ್ತೆ, ಆ ಪಸ್ ನಿಮಗೆ ಒಳಗೆ ಹೋಗಿ ಮ್ಯಾಕ್ಸಿಲರಿ ಸೈನಸ್ಗೆ ಯಾವಾಗ ತಾಗತ್ತಲ್ಲ ಆಗ ಈ ಒಂದು ದಂತನಾಡಿ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಿಂಪ್ಟಮ್ಸ್ ಏನೆಲ್ಲ ಇದೆ ಅಂತ ನಾವು ನೋಡುವಂಥದ್ದಾದ್ರೆ, ಈ ಒಂದು ನಾಡಿಯಲ್ಲಿ ನಮಗೆ ಏನಾಗುತ್ತೆ, ಒಂದು ನಾಡಿಯಿಂದ ನಮಗೆ ಮೂಗಿನಲ್ಲಿ ನೀರು ಒಸರುವಂಥದ್ದು ಆವಾಗವಾಗ ಇರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಗಾಳಿ, ಬಾಯಿಗೂ ಮತ್ತು ಮೂಗಿನ ಮಧ್ಯದಲ್ಲಿ ಗಾಳಿ ಓಡಾಡುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆ ಕೆಲವು ಸತಿ ಪಸ್ ಫಾರ್ಮೇಷನ್ ಆಗುವಂಥದ್ದನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ತುಂಬಾ ಮೇಲ್ಗಡೆ ನೋವು ಬರುವಂಥದ್ದು, ಸೈನಸ್ ಯಾವಾಗಲೂ ಕೂಡ ಬ್ಲಾಕ್ ಆಗಿರುವಂಥದ್ದು, ಹಾಗೆ ಕೆಟ್ಟ ವಾಸನೆ, ಬಾಯಿಂದ ಕೆಟ್ಟ ವಾಸನೆ ಬರುವಂಥದ್ದು, ಹಾಗೆ ನಮಗೆ ಈ ಒಂದು ಸೈನಸ್ ಯಾವಾಗಲೂ ಇನ್ಫೆಕ್ಷನ್ ಆಗಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ತಲೆ ಭಾರ, ಜ್ವರ ಬರುವಂಥದ್ದು, ತಲೆನೋವು ಬರುವಂಥದ್ದು, ಮುಖ ಊತ ಇರುವಂಥದ್ದು, ಇವೆಲ್ಲ ಕೂಡ ಇದರ ಸಿಂಪ್ಟಮ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಹಾಗಾದ್ರೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ಚಿಕಿತ್ಸೆ ಏನೆಲ್ಲ ಇರಬಹುದು ನಮ್ಮಲ್ಲಿ ಅಂತ ಅಂದ್ರೆ, ಎಸ್ಪೆಷಲಿ ಫಸ್ಟ್ ದಂತನಾಡಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗಿರುತ್ತೆ. ಏನೆಲ್ಲ ಮಾಡಬೇಕು ಅಂತಂದ್ರೆ, ನಮಗೆ ಹಲ್ಲಿಂದ ಏನಾದರೂ ತೊಂದರೆ ಇತ್ತು, ಹುಳುಕ್ ಹಲ್ಲಿದೆ, ಹಲ್ಲಿನ ಗುರ ಇದೆ, ಹಲ್ಕುರ ಇದೆ ಅಂತಂದ್ರೆ ತಕ್ಷಣವೇ ಅದಕ್ಕೆ ಡೆಂಟಿಸ್ಟ್ ಹತ್ರ ಹೋಗಿ ಇಲ್ಲ ಆಯುರ್ವೇದದ ಚಿಕಿತ್ಸೆಗಳನ್ನ ತಗೊಂಡು ಅದನ್ನ ನಿವಾರಣೆ ಮಾಡ್ಕೊಳ್ಬೇಕಾಗಿರುತ್ತೆ. ಅಕಸ್ಮಾತ್ ನಾವು ಅದನ್ನ ನಿವಾರಣೆ ಮಾಡ್ಕೊಂಡಿಲ್ಲ ಅಂತಂದಾಗ ದಂತನಾಡಿ ಆಗುವಂತ ಚಾನ್ಸಸ್ಗಳು ಇರುತ್ತೆ. ಸೊ ಈ ಒಂದು ದಂತನಾಡಿಯಲ್ಲಿ ನಾವು 3 ವಿಧದ ದಂತನಾಡಿ ಇರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ವಾತಜ, ಪಿತ್ತಜ, ಕಫಜ, ಈ ತರ ನಾವು ಸನ್ನಿಪಾತಜನೂ ಇರಬಹುದು. ಅಂದ್ರೆ 3 ದೋಷಗಳನ್ನು ಸೇರಿಸಿ ಇರುವಂಥದ್ದು ಕೂಡ ಇರುವಂಥದ್ದು ನಾವು ನೋಡಬಹುದಾಗಿರುತ್ತೆ. ಹಾಗಾದ್ರೆ ವಾತಜ ದಂತನಾಡಿಯಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ, ಎಲ್ಲಿ ಜಾಸ್ತಿ ಪೇಯ್ನ್ ಇರುತ್ತೆ ಅಲ್ಲಿ ನಾವು ವಾತಜ ದಂತನಾಡಿ ಇದೆ ಅಂತ ಹೇಳ್ಬೋದಾಗಿರುತ್ತೆ. ಎರಡನೇದು, ಎಲ್ಲಿ ರೆಡ್ನೆಸ್ ಇದೆ, ತುಂಬಾ ನಿಮಗೆ ಉರಿ ಇದೆ, ನಾವು ಅದನ್ನ ಪಿತ್ತಜ ದಂತನಾಡಿ ಅಂತ ಹೇಳ್ಬೋದಾಗಿರುತ್ತೆ. ಯಾವಾಗ ಪಸ್ ಫಾರ್ಮೇಷನ್ ಆಗಿ ಪಸ್ ಜಾಸ್ತಿ ಬರ್ತಾ ಇದೆ, ತಲೆ ಭಾರ ಇದೆ ಅಂತ ಅಂದವಾಗ ನಾವು ಕಫಜ ದಂತನಾಡಿ ಇದೆ ಅಂತ ಹೇಳ್ಬೋದಾಗಿರುತ್ತೆ ಇಲ್ಲಿ. ಸೊ 3 ಸಿಂಪ್ಟಮ್ಸ್ ಇದೆ ಅಂತ ಅಂದವಾಗ ನಾವು ಇದನ್ನ ಸನ್ನಿಪಾತಜ ದಂತನಾಡಿ ಅಂತ ಹೇಳ್ಬೋದಾಗಿರುತ್ತೆ, ತ್ರಿದೋಷಜ ದಂತನಾಡಿ ಇದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಚಿಕಿತ್ಸೆ ಏನು ಅಂತಂದ್ರೆ, ಫಸ್ಟ್ ಇದು ಬರುವಂಥದ್ದು ನಾವು ಯಾವಾಗ ಈ ದೋಷಗಳು ನಮ್ಮಲ್ಲಿದೆ, ತಲೆಭಾರ ಆಗ್ತಾ ಇದೆ, ಅವಾಗವಾಗ ಜ್ವರ ಬರ್ತಾ ಇದೆ, ಸ್ವಲ್ಪ ಹಲ್ಗುರ ಇದೆ ಅಂತ ಅಂದವಾಗ್ಲೇ ನಾವು ಅದನ್ನ ಚಿಕಿತ್ಸೆ ಕೊಡದೇ ಇರೋದ್ರಿಂದ ಈ ದಂತನಾಡಿ ಉಂಟಾಗೋದ್ರಿಂದ, ಮೊದಲನೇದಾಗಿ ದೋಷವನ್ನ ನಾವು ಹಾಗೆ ಬಿಟ್ಟಿದೀವಿ, ಉತ್ಕ್ಲೇಶ ಆಗಿರೋದನ್ನ ಹಾಗೆ ಬಿಟ್ಟಿದೀವಿ, ಅದನ್ನ ನಿವಾರಣೆ ಮಾಡ್ಕೊಂಡಿಲ್ಲ ಅಂತಂದಾಗ ಈ ಒಂದು ದಂತನಾಡಿ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟಿಗೆ ನಮ್ಮ ದೇಹ ಶೋಧನ ಮಾಡಿ ಈ ಒಂದು ದೋಷಗಳನ್ನ ನಿರ್ಹರಣೆಯನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಾದ್ರೆ ಏನೆಲ್ಲ ಮಾಡ್ಬೇಕು ಇದಕ್ಕೆ ಅಂದ್ರೆ, ವಮನ, ವಿರೇಚನ ಮತ್ತೆ ಶಿರೋವಿರೇಚನ ಮಾಡ್ಕೊಂಡು ಧೂಮಪಾನವನ್ನ ಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ದೋಷಗಳೆಲ್ಲ ಕಂಟ್ರೋಲಿಗೆ ಬರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇದು ಹೋಲ್ ಬಾಡಿಗೆ ನೀವು ದೋಷವನ್ನ ನಿರ್ಹರಣೆ ಮಾಡಾಯ್ತು. ಅದ ನಂತರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ ಹಲ್ಲಿಗೆ ನಾವು ಚಿಕಿತ್ಸೆಯನ್ನ ಕೊಡ್ಬೇಕಾಗಿರುತ್ತೆ. ಮೊದಲನೇದಾಗಿ ಯಾವ ಹಲ್ಲಿನ ಬುಡದಿಂದ ಈ ಒಂದು ದಂತನಾಡಿ ಆಗಿದೆ ಅದನ್ನ ನಾವು ಗುರುತಿಸಿ ಅದನ್ನ ನಾವು ಏನ್ ಮಾಡ್ಬೇಕು, ನೀಟಾಗಿ ಅದನ್ನ ಕೀಳುವಂತಹ ಒಂದು ಕೆಲಸವನ್ನ ಮಾಡ್ಬೇಕಾಗಿರುತ್ತೆ. ಕಂಪ್ಲೀಟ್ ಆಗಿ ಅದರ ಒಂದು ಸಣ್ಣ ತುಂಡು ಉಳಿದೇ ಇದ್ದ ಹಾಗೆ ಕಂಪ್ಲೀಟ್ ಆಗಿ ಅದು ತೆಗಿಬೇಕಾಗಿರುತ್ತೆ. ಯಾಕಂದ್ರೆ ಅದು ಕೊಳ್ತೋದಾಗ ಮಾತ್ರ ನಮಗೆ ಈ ಒಂದು ದಂತನಾಡಿ ಸಂಭವಿಸುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ.
ಅದನ್ನ ಕಿತ್ತಾದ ನಂತರ ನಾವೇನ್ ಮಾಡ್ಬೇಕು, ಅದನ್ನ ಧಾವನ ಮಾಡ್ಬೇಕು. ಧಾವನ ಮಾಡೋದು ಅಂತಂದ್ರೆ ಆ ಒಂದು ನಾಡಿಯನ್ನ, ಆ ಚಾನೆಲ್ ಅನ್ನ ನಾವು ತೊಳೆಯುವಂಥದ್ದನ್ನ ಮಾಡ್ಬೇಕು. ಯಾವ್ದ್ರಿಂದ ಮಾಡ್ಬೇಕು ಅಂತಂದ್ರೆ ಜಾತಿ, ಮದನ ಫಲ ಇವುಗಳಿಂದ ಮಾಡಿರುವಂತಹ ಕಷಾಯದಿಂದ ನಾವು ಅದನ್ನ ಇರಿಗೇಟ್ ಮಾಡುವಂಥದ್ದನ್ನ ಮಾಡ್ಬೇಕಾಗಿರುತ್ತೆ. ಇರಿಗೇಟ್ ಮಾಡಿ ಅದನ್ನ ತೊಳೆಯುವಂಥದ್ದನ್ನ ಮಾಡ್ಬೇಕಾಗಿರುತ್ತೆ. ಆದ ನಂತರ ನಾವೇನ್ ಮಾಡ್ಬೇಕು, ಅಗ್ನಿಕರ್ಮವನ್ನ ಮಾಡ್ಬೇಕು. ಅಗ್ನಿಕರ್ಮ ಮಾಡೋದಕ್ಕಿಂತ ಮುಂಚೆ ನಾವು ಆ ನಾಡಿಯನ್ನ ಫಿಲ್ ಮಾಡ್ಬೇಕು. ಯಾವ್ದರಿಂದ ಫಿಲ್ ಮಾಡ್ಬೇಕು, ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಈ ನಾಡಿಯನ್ನ ಗುಡದಿಂದ ಫಿಲ್ ಮಾಡ್ಬೇಕು, ಅಂದ್ರೆ ಬೆಲ್ಲದಿಂದ ತುಂಬಿಸ್ಬೇಕು. ಇಲ್ಲ ಅಂತಂದ್ರೆ ಬಿ ವ್ಯಾಕ್ಸ್ ಏನಿರತ್ತಲ್ಲ, ಮಧುಚಿಷ್ಟ ಅಂತ ಹೇಳ್ತೀವಿ, ಆ ಒಂದು ಬಿ ವ್ಯಾಕ್ಸ್ ಅನ್ನ ಕರಗಿಸಿ ಅದರಿಂದ ಫಿಲ್ ಮಾಡಿ ನಂತರ ಅದನ್ನ ಸೀಲ್ ಮಾಡೋದಕ್ಕೆ ಅಗ್ನಿಕರ್ಮವನ್ನ ಮಾಡಬೇಕು ಅಂತ ಹೇಳಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದನ್ನ ನಂತರ ನಾವೇನ್ ಮಾಡ್ಬೇಕು, ಆ ಒಂದು ಅಗ್ನಿಕರ್ಮ ಆದ ನಂತರ ಮತ್ತೆ ಅದು ಸಪರೇಷನ್ಸ್ಗೆ ಅಂತಂದ್ರೆ ನಿಮಗೆ ಮತ್ತೆ ಅದು ಗಾಯ ಆಗಬಾರದು ಅನ್ನೋದಕ್ಕೋಸ್ಕರ ವ್ರಣರೋಪಣ ಚಿಕಿತ್ಸೆಯನ್ನ ಕೊಡ್ಬೇಕಾಗಿರುತ್ತೆ. ಜಾತ್ಯಾದಿ ತೈಲದಿಂದ ಅಲ್ಲಿ ನಾವು ಹಚ್ಚೋದು, ಬಾಯಿ ಮುಕ್ಕೊಳ್ಸೋವಂಥದ್ದು ಇದು ಮಾಡೋದ್ರಿಂದ ನಮಗೆ ಅದು ಮತ್ತೆ ಗಾಯ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬಹುದಾಗಿರುತ್ತೆ. ಅದರ ಜೊತೆಗೆ ಕವಲ ಗಂಡೂಷಗಳನ್ನ ಮಾಡಬೇಕಾಗಿರುತ್ತೆ, ಹಾಗೆ ನಸ್ಯವನ್ನ ಕೂಡ ಮಾಡಬೇಕಾಗಿರುತ್ತೆ. ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ, ದಂತನಾಡಿ ನಮಗೆ ಸರಿ ಆಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆಕ್ಚುಲಿ ಈ ಒಂದು ಏನು ನಮಗೆ ಚಾನೆಲ್ ತರ, ಫಿಸ್ಟುಲಾ ತರ ಒಂದಿಂದ ಇನ್ನೊಂದು ರಂಧ್ರಕ್ಕೆ ಓಪನಿಂಗ್ ಆಗುವಂತಹ ಏನೇ ಕಾಯಿಲೆ ಇದ್ರೆ ಕೂಡ ಆಯುರ್ವೇದದಲ್ಲಿ ಅದಕ್ಕೆ ದಿ ಬೆಸ್ಟ್ ಚಿಕಿತ್ಸೆ ಇರುವಂತಹದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಕಟ್ ಮಾಡಿ ನಾವು ಯಾವುದನ್ನು ಚಿಕಿತ್ಸೆಯನ್ನ ಕೊಡೋದಿಲ್ಲ. ನಾವು ಕ್ಷಾರಕರ್ಮ, ಕ್ಷಾರಸೂತ್ರ, ಅಗ್ನಿಕರ್ಮ ಇವುಗಳನ್ನ ಮಾಡಿ ಈ ಒಂದು ಫಿಸ್ಟುಲಾಗಳನ್ನ ಅಥವಾ ಒಂದು ಚಾನಲ್ ಇಂದ ಓಪನಿಂಗ್ ಇಂದ ಇನ್ನೊಂದು ಓಪನಿಂಗ್ಗೆ ಉಂಟಾಗಿರುವಂತಹ ಚಾನಲ್ ಅನ್ನ ನಾವು ಸರಿಪಡಿಸುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಈವನ್ ಮಾಡರ್ನ್ ಸೈನ್ಸ್ ಕೂಡ ಇದನ್ನ ತುಂಬಾ ಚೆನ್ನಾಗಿ ಒಪ್ಕೊಂಡು ಈಗ ಅವರ ಸಿಲೆಬಸ್ ಅಲ್ಲೂ ಇದನ್ನ ತರಬೇಕು ಅನ್ನೋದನ್ನ ಪ್ರಪೋಸಲ್ ಅನ್ನ ಇಟ್ಟಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆದ್ರಿಂದ ಈ ತರದ ಏನಾದ್ರೂ ಸಮಸ್ಯೆ ಇತ್ತು, ನಿಮಗೆ ಹಲ್ಗುರ ಇದೆ, ಹಲ್ಲು ಕೊಳತಿದೆ, ಹಾಗೆ ನಿಮಗೆ ಈ ತರ ಸೈನಸ್ ಅಂತಂದ್ರೆ ದಂತನಾಡಿ ಆಗಿದೆ, ಅಲ್ಲಿ ಚಾನೆಲ್ಗಳಾಗ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ನೀವು ಹಿಂಜರಿದೆ ಆಯುರ್ವೇದದ ಮೊರೆ ಹೋಗ್ಬೋದಾಗಿರುತ್ತೆ. ನೀವು ಸಂಪರ್ಕ ಮಾಡಬೇಕಾಗಿರೋದು ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡ್ಬೋದು 9187 484210 ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.